ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ನಿಸರ್ಗಧಾಮ ಜಸ್ಟ್ ಎಂಟರ್ ಆದ ತಕ್ಷಣ ಫುಲ್ಲು ಫಸ್ಟ್ ಅಂಗಡಿಗಳಿರ್ತವೆ. ಎಲ್ಲ ನಿಮ್ಮಲ್ಲಿ ಪೌನ್ಸ್ ಮಾಡ್ತಾರೆ ಬಂದ ತಕ್ಷಣ, ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ. ಎಲ್ಲೂ ಕಿವಿಗೆ ಹಾಕದೆ ಇಯರ್ಫೋನ್ ಹಾಕೊಂಡು ಶಿಸ್ತಾಗಿ ಫಸ್ಟು ಬರ್ಡ್ಸ್ ಪಾರ್ಕ್ ಹತ್ರ ಬನ್ನಿ. ಬರ್ಡ್ಸ್ ಪಾರ್ಕ್ ಇದೆ ಇಲ್ಲ ನಿಸರ್ಗಧಾಮ, ಅದು ಇಲ್ಲಿ. ಅದು ಮುಗಿಸ್ಕೊಂಡು ಅಲ್ಲಿ ಇನ್ನೊಂದು ಪಾರ್ಕ್ ಇದೆ ನಿಸರ್ಗಧಾಮದು, ಅಲ್ಲಿ ಹೋಗಿ ನೆಕ್ಸ್ಟು. ಅದಾದಮೇಲೆ ಏನು ಶಾಪಿಂಗ್ ಬೇಕೋ ಅದಾದಮೇಲೆ ಮಾಡ್ಕೊಳ್ಳಿ ಟೈಮ್ ಇದ್ದರೆ, ಅದೇ ಸಜೆಸ್ಟ್ ಮಾಡೋದು. ಇಲ್ಲ ಒಂದು ಅಂಗಡಿಗೆ ನುಗ್ಗಿದ್ರೆ ಎಲ್ಲರೂ ನಿಮ್ಮಲ್ಲಿ ಪೌನ್ಸ್ ಮಾಡ್ತಾರೋ ಇಲ್ಲೂ ಬನ್ನಿ ಅಂತ. ಸೊ ಇವಾಗ ಓಕೆ, ಇದು ಜಿಪ್ಲೈನು, ನಿಸರ್ಗಧಾಮ ಜಿಪ್ಲೈನು, ಅಲ್ಲಿ ತನಕ ಇದೆ ಜಿಪ್ಲೈನು. ನೆಕ್ಸ್ಟು ಓಕೆ, ಎಂಟ್ರಿಯಲ್ಲಿ ಹಾರರ್ ಹೌಸ್ ಇದೆ, ಆಮೇಲೆ 12D ಸಿನಿಮಾಸ್ ಇದೆ, 3D ಮಿರರ್ ಮೇಜ್ ಇದೆ. ಓಕೆ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಲ್ಲಿ ಬೇರೆ ಯಾವುದೋ ಮ್ಯೂಸಿಕ್ ಹಾಕ್ತಿದ್ದಾರೆ, ಕಾಪಿ ರೈಟ್ ಕ್ಲೇಮ್ಸ್ ಬರುತ್ತೆ. ಓಕೆ, ಫೈನಲಿ ಎಲ್ಲ ಅಂಗಡಿಗಳನ್ನು ಕ್ರಾಸ್ ಮಾಡಿ ಇವಾಗ ಆ್ಯಕ್ಚುಯಲ್ ನಿಸರ್ಗಧಾಮ ಪಾರ್ಕಿಗೆ ಬಂದಿದ್ದೀವಿ. ಸೊ ಇಲ್ಲಿದೆ ನಿಸರ್ಗಧಾಮ ಪಾರ್ಕು. ಈ ಸೈಡ್ ಆ್ಯಕ್ಚುಲಿ ಈ ಸೈಡೆಲ್ಲ ಯಾರು ಪಾರ್ಕಿಂಗ್ ಅವ್ರೆ ನಿಂತಿಲ್ಲ ಅಲ್ಲ, ಎಲ್ಲ ಫ್ರೀಯಾಗಿ ಬಂದು ಪಾರ್ಕ್ ಮಾಡಿ ಹೋಗ್ತಿದ್ದಾರೆ. ಇಲ್ಲ, ಬೇರೆ ವೆಹಿಕಲ್ಸ್ ಇದಾವಲ್ಲ ಇಲ್ಲಿ. ಸೊ ಇದು ಎಲ್ಲಿ ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಇನ್ನೊಂದು ರೂಟ್ ಇರಬೇಕು. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಇನ್ನೊಂದು ರೂಟಲ್ಲಿ ಬನ್ನಿ. ನಿಮ್ಗೆ ಶಾಪಿಂಗ್ ಅದು ಇದು ಅಂತ ಎಲ್ಲ ಮಾಡಬೇಕು ಅಂತ ಇದ್ದರೆ ಆ ರೂಟಲ್ಲಿ ಬನ್ನಿ. ಡೈರೆಕ್ಟ್ ಶಾಪಿಂಗ್ ಏನೂ ಇಲ್ಲ ಅಂದರೆ ಈ ರೂಟಲ್ಲಿ ಬನ್ನಿ. ಇಲ್ಲ ಎಲ್ಲರೂ ನಿಮ್ಮಲ್ಲಿ ಪೌನ್ಸ್ ಮಾಡ್ತಾರೆ, ನಮ್ಮಲ್ಲಿ ಫುಲ್ ಎಲ್ಲರೂ ಪೌನ್ಸ್ ಮಾಡಿದ್ರು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ. ಸೊ ಇಲ್ಲಿ ಎಂಟ್ರೆನ್ಸ್ ಫೀಸು 60 ರೂಪೀಸ್ ಪರ್ ಹೆಡ್ಡು. 5ರಿಂದ 10 ಮಕ್ಕಳು 5ರಿಂದ 10 ವರ್ಷದ ಮಕ್ಕಳಿದ್ರೆ 30 ರೂಪಾಯಿ. ಓಕೆ, ವೆಹಿಕಲ್ ಚಾರ್ಜಸ್ ಆ್ಯಕ್ಚುಲಿ 4 ವೀಲರ್ 30 ರೂಪಾಯಿ, ನಮ್ಗಲ್ಲಿ 50 ರೂಪೀಸ್ ತೊಗೊಂಡ್ರು. ಸೊ ಇದು ಆ್ಯಕ್ಚುಲ್ ಅಫಿಷಿಯಲ್ ನಿಸರ್ಗಧಾಮದ ಪಾರ್ಕಿಂಗು. ಅಲ್ಲಿದ್ದು ಅದು ಮೋಸ್ಟ್ಲಿ ಯಾವುದೋ ಪ್ರೈವೇಟ್ ಇದ್ರದ್ದು. ಸೊ ಸ್ಕ್ಯಾಮ್ ಆಯಿತು 20 ರೂಪೀಸ್ದು. ಸೊ ಇಲ್ಲಿ ಆ್ಯಕ್ಚುಲಿ ಕಾವೇರಿ ನಿಸರ್ಗಧಾಮ ಅಂತ. ಈ ಟಿಕೆಟ್ಸ್ ತೊಗೊಳ್ಳೋ, ಆಮೇಲೆ ಟ್ರಾನ್ಸ್ಫರ್ ಮಾಡ್ತೀನಿ, 4 ತಗೋ. ಸೊ ಇವಾಗ ಟಿಕೆಟ್ಸ್ ತೊಗೊಂಡು ಇಲ್ಲಿ ಬ್ರಿಡ್ಜ್ ಥರ ಇದೆ, ಅಲ್ಲಿಂದ ಹೋಗೋದು. ಹೋಗೋವಾಗ ಬ್ಲಾಗ್ ಮಾಡ್ತೀನಿ. ಓಕೆ, ಸೊ ನಿಸರ್ಗಧಾಮ ಎಂಟ್ರ್ ಆಗ್ತಾ ಇದ್ದೀವಿ. ಎಂಟ್ರ್ ಆದ ತಕ್ಷಣ ಫಸ್ಟು ಇಲ್ಲೊಂದು ಬ್ರಿಡ್ಜ್ ಥರ ಬರುತ್ತೆ. ಇಲ್ಲಿ ಬಾಟ್ಲ್ ಮಾತ್ರ ಇನ್ನು ಮುನ್ಸಂಗಿದ್ರೆ ಇಲ್ಲ ಕುತ್ಕೊಂಡು ಮುಗಿಸ್ಬಿಟ್ಟದು. ಸರಿ, ತಗೊಂಡು ಹೋಗ್ಬೇಡ್ರಿ ಅಲ್ಲಿ ಲೇಡಿ. ಎಷ್ಟು ಸರಿ ಹೇಳೋದು? 4 ಬನ್ನಿ, 4 ನಂಬರ್ಸ್ 4 ಬನ್ನಿ. ಸೊ ಬರೀ ವಾಟರ್ ಬಾಟಲ್ಸ್ ಅಷ್ಟೇ ಅಲೌಡು, ಫುಡ್ ಐಟಮ್ಸ್ ಎಲ್ಲ ಏನೂ ಇಲ್ಲ. ವಾಟರ್ ಬಾಟಲ್ಸ್ ಒಂದು ಒಳಗೆ ತೊಗೊಂಡೋಗ್ಬೋದು ಅಷ್ಟೇ. ಏನಕ್ಕಂದರೆ ಆಬ್ವಿಯಸ್ಲಿ ನಮ್ಮ ಜನಗಳಿಗೆ ಗೊತ್ತಲ್ಲ, ಬಂದ್ಬಿಟ್ಟು ಇಲ್ಲೆಲ್ಲ ಗಲೀಜು ಮಾಡೋದ್ರಲ್ಲಿ ಫೇಮಸ್ಸು. ಸೊ ಆ್ಯಕ್ಚುಲಿ ನಿಸರ್ಗಧಾಮ ಆರೋವಿಲ್ ಇದೆ ಅಲ್ವಾ ಪಾಂಡಿಚೇರಿಯಲ್ಲಿ, ಸೇಮ್ ಆಲ್ಮೋಸ್ಟ್ ಹಾಗೆ ಇದೆ ವೈಬ್ಸ್, ಆ ಥರದ್ದೇ ವೈಬ್ಸ್ ಕೊಡ್ತಿದೆ. ಸೊ ಇಲ್ಲಿ ಕಾಟೇಜಸ್ ಎಲ್ಲ ಇದೆ, ಆಮೇಲೆ ಇಲ್ಲಿ ತಿನ್ನೋಕ್ಕೆ ಅದು ಇದು ಎಲ್ಲ ಇದೆ ಒಳಗೆ. ಈ ಸೈಡ್ ಹೋದರೆ ಬೋಟಿಂಗ್ ಎಲ್ಲ ಇದೆ, ಬಟ್ ಬೋಟಿಂಗ್ ಐ ಡೋಂಟ್ ಥಿಂಕ್ ಸೊ ಇವಾಗ ಓಪನ್ ಇರುತ್ತೆ. ನೀರಿಲ್ಲದೆ ಇರೋದ್ರಿಂದ. ಈ ಸೈಡು ಜಿಪ್ ಲೈನು, ರೋಪ್ ಆ್ಯಕ್ಟಿವಿಟಿ, ರಿವರ್, ಡೀಪ್ ಪಾರ್ಕ್ ಎಲ್ಲ ಇದೆ. ಸೊ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನನಗೆ ಸರಿಯಾಗಿ ಎಲ್ಲೆಲ್ಲಿ ಏನೇನಿದೆ ಗೊತ್ತಿಲ್ಲ. ಫಸ್ಟ್ ನೀಟಾಗಿ ಒಂದು ಸತಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ. ಇಲ್ಲಿ ಚಿಕ್ಕ ಮಕ್ಕಳು ಪ್ಲೇ ಏರಿಯಾ ಇದೆ ಇಲ್ಲಿ. ಹಾಗೆ ಇಲ್ಲೇನೋ ಚಿಕ್ಕ ಕೂತ್ಕೊಳ್ಳೋಕ್ಕೆ ಒಂಥರ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದ್ದಂಗೆ ಒಂಥರ ಚಿಕ್ಕದಿದು ಆರ್ಚ್ ಥರ, ಡೋಮ್ ಥರ ಇದೆ. ಡೋಮ್ ಅಲ್ಲ ಸರಿ, ಇನ್ನೂ ಒಂಥರ ಎಂಟ್ರೆನ್ಸ್ ಥರ, ಸರ್ಕ್ಯುಲರ್ ಎಂಟ್ರೆನ್ಸ್ ಥರ.
ಏನು ಅನಿಸ್ತಿದೆ ಇದ್ರ ಬಗ್ಗೆ, ನಿಸರ್ಗಧಾಮ ಬಗ್ಗೆ? ಓಕೆ, ಕಬ್ಬನ್ ಪಾರ್ಕ್. ಬಟ್ ಆ್ಯಕ್ಚುಲಿ ಸೇಮ್ ಇದೇ ಥರ ಆರೋವಿಲ್ ಇದೆ ಇದರಲ್ಲಿ, ಪಾಂಡಿಚೇರಿಗೆ ಹೋಗಿದ್ರೆ ಆರೋವಿಲ್ ಅಂತ ಇದೆ. ಸೊ ಆರೋವಿಲ್ ಇದ್ದಂಗಿದೆ. ಬಟ್ ಆರೋವಿಲ್ಲಲ್ಲಿ ಇನ್ನೂ ನೋಡೋಕ್ಕೆ ಇನ್ನೂ ಆ್ಯಕ್ಚುಲಿ ಚೆನ್ನಾಗಿ ಎಸ್ಥೆಟಿಕ್ ಆಗಿದೆ ಕಂಪ್ಯಾರಿಟಿವ್ ಟು ನಿಸರ್ಗಧಾಮ. ಬಟ್ ಆರೋವಿಲ್ಲಲ್ಲಿ ನಿಮಗೆ ಬರ್ಡ್ಸ್ ಎಲ್ಲ ಸಿಗಲ್ಲ. ಇದು ಪ್ರಾಪರ್ ಬರ್ಡ್ಸ್ ಹಾಂ ಅಲ್ಲ, ರಂಗ ಅಂತಿಟ್ಟು ಬರ್ಡ್ ಸ್ಯಾಂಚುರಿ, ಇದು ಬರ್ಡ್ಸ್ ಪಾರ್ಕು. ಸೊ ಇಲ್ಲಿ ಒಂಥರ ಎಲ್ಲದು ಮಿಕ್ಸ್ ಥರ ಒಂಥರ ದೊಡ್ಡ ಪಾರ್ಕ್ ನದಿ ತೀರದಲ್ಲಿ ಪಾರ್ಕ್ ಇದ್ದಂಗೆ. ಅಲ್ಲಿ ಬೋಟಿಂಗ್ ಇದೆ, ಆಮೇಲೆ ಬರ್ಡ್ಸ್ ಪಾರ್ಕ್ ಇದೆ, ಕಿಡ್ಸ್ ಪ್ಲೇ ಏರಿಯಾ ಇದೆ, ಎಲ್ಲ ಬೆಂಚಸ್ ಇದೆ ಕೂತ್ಕೊಂಡು ಮಾತಾಡೋಕ್ಕೆ. ಆಮೇಲೆ ಈ ಥರದ್ದು ಸ್ಕಲ್ಪ್ಚರ್ಸ್ ಇದ್ದಾವೆ, ಕೆಲಸ ಮಾಡ್ತಿರೋ ಥರದ್ದು ಹಳೆಯ ಕಾಲದ್ದು. ಇವಾಗ ಆ್ಯಕ್ಚುಲ್ ಬರ್ಡ್ ಪಾರ್ಕ್ ಹತ್ರ ಬಂದಿದ್ದೀವಿ. ಎಲ್ಲ ಕಡೆ ಫೀಸ್ ಕಲೆಕ್ಟ್ ಮಾಡಿ ಲೂಟಿ ಮಾಡ್ತಿದ್ದಾರೆ ಅನ್ಬೋದು. ತಿರ್ಗಾ 30 ರೂಪಾಯಿ ತೊಗೋಬೇಕಂತೆ, ತಿರ್ಗಾ 30 ರೂಪಾಯಿ ಕಟ್ಟಬೇಕಂತೆ ಬರ್ಡ್ ಪಾರ್ಕ್ಗೆ. ಸೊ ಈ ಥರ ಕೈ ಮೇಲೆಲ್ಲ ಬಂದು ಕೂತ್ಕೋಬೇಕಂತೆ ಬರ್ಡ್ಸು. ಸೊ ನೋಡೋಣ ಏನಂತ ಅಂತ. ತಿರ್ಗಾ ಅಲ್ಲಿ ಫೀಸ್ ಓಕೆ 5 ವರ್ಷದಿಂದ ಕೆಳಗಿದ್ರೆ ಫ್ರೀ, ಇಲ್ಲ 30 ರೂಪಾಯಿ. ಸೊ ಶ್ರೀಶಾ ಕ್ಯಾಶಿಯರ್, ಅವರ್ ಕ್ಯಾಶಿಯರ್ ಹೋಗೋ. ಓಕೆ, ಇವಾಗ ಬರ್ಡ್ ಪಾರ್ಕ್ ಎಂಟ್ರ್ ಆಗಿದ್ದೀವಿ. ದೊಡ್ಡ ಬರ್ಡ್ ಮಕಾಬ್ ಇದೆ ಅಂತೆ, ಅದ್ರ ಜೊತೆ ಫೋಟೋ ಬೇಕಂದ್ರೆ ಎಕ್ಸ್ಟ್ರಾ 60 ಬೇಕಂದ್ರೆ ಪೇ ಮಾಡಬೇಕಂತೆ. ಸೊ ಎಲ್ಲ ನೋಡಿ, ಎಲ್ಲ ಕೋಳಿಗಳು ಅಂಥದ್ದೆಲ್ಲ ಓಡಾಡ್ತಿದ್ದಾವೆ. ಓಕೆ, ಇಲ್ಲಿ ಮಕಾವು ಬಗ್ಗೆ ಹಾಕಿದ್ದಾರೆ. ಇಲ್ಲಿ ನೀಟಾಗಿ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. ಅಲ್ಲಿ ಒಳಗೋಗಿ ಫೋಟೋ ಅದಕ್ಕೆಲ್ಲ 60 ರೂಪೀಸ್ ಪೇ ಮಾಡಬೇಕು ಕೇಜ್ ಒಳಗೆ ಹೋಗೋಕ್ಕೆ. ಇಲ್ಲಿ ಇಗ್ವಾನಾ ಇದೆ, ಇಗ್ವಾನಾ. ಕೆಮಿಲಿಯನ್ ಕಲರ್ ಚೇಂಜ್ ಮಾಡ್ತಿರೋದು ನೋಡಿ, ವುಡ್ ಕಲರ್ಗೆ ಅಡ್ಯಾಪ್ಟ್ ಮಾಡ್ಕೋತಾ ಇದೆ. ಇಲ್ಲಿ ನಂದು ಬರ್ಡ್ ಇದೆ, ಮಾತಾಡುತ್ತೆ. ನಮ್ಮ ದಾವಾಗಿದ್ದೇನೆ ಹಿಂದೆ ತಾಕಿದ್ರೆ ಹೋಗುತ್ತೆ ಬ್ರೋ. ಇಲ್ಲ ಕೇಸ್ ಇದೆ ಆಚೆ. ಯಾವುದೋ ಬರ್ಡ್ಸ್ ಇದೆ. ಇಲ್ಲೆಲ್ಲ ಬಾತುಕೋಳಿಗಳಿದ್ದಾವೆ, ಅದೆಲ್ಲ ನಮಗೂರು. ನೆಕ್ಸ್ಟ್ ಇಲ್ಲಿ ಇದು ಫೋಟೋಜೆನಿಕ್ ಬರ್ಡು. ಕ್ಯಾಮ್ರಾ ನೋಡಿ ಇಲ್ಲಿ ಬಂದು ಕೂತ್ಕೋತು. ಇಲ್ಲಿ ನೋಡಿ ಫೋಟೋ ಎಲ್ಲ. ಮುಸ್ತಫಾ, ಫೋಟೋಗ್ರಾಫರ್ ಮುಸ್ತಫಾ, ಫೋಟೋಗ್ರಾಫರ್ ಮುಸ್ತಫಾ, ನಂದೊಂದು ಫೋಟೋ ತೆಗಿಯಪ್ಪ, ಹೋಗಪ್ಪ. ಓಕೆ, ಸೊ
ಸೊ ನಾವು ಅಲ್ಲಿ ಮಕಾವ್ಸ್ ಹತ್ರ ಎಲ್ಲ ಹೋಗ್ತಿಲ್ಲ, ಬಟ್ ನಿಮಗೆ ಫೋಟೋ ಅದು ಕೈ ಮೇಲೆಲ್ಲ ಕೂರಿಸ್ಕೋಬೇಕಂದ್ರೆ ಮಕಾವ್ ಹತ್ರ ಹೋಗ್ಬೋದು. ಇಲ್ಲೊಂದಷ್ಟು ಬರ್ಡ್ಗಳಿದ್ದಾವೆ, ಹೆವಿ ಸೌಂಡ್ಗಳು ಮಾಡ್ತಿದ್ದಾವೆ. ಸೊ ಹಾಂ, ಬರ್ಡ್ ಡೀಟೇಲ್ಸ್ ಇಲ್ಲಿ ಹಾಕಿದ್ದಾರೆ. ಸನ್ಕೊನ್ಯೂರ್ ಅಂತ. ಅಲ್ಲಿ ಆ್ಯಕ್ಚುಲಿ ಒಂದು ಕಾಕೆಟೂಸ್ ಇದೆ. ಆ ಕಾಕೆಟೂಸ್ ಮಾತಾಡೋ ಥರ ಟ್ರೈನ್ ಮಾಡಿದ್ದಾರೆ, ಬಟ್ ಅದು ಮಾತಾಡ್ತಿಲ್ಲ ಅಂತೆ. ಅವಾಗಲಿಂದ ಟ್ರೈನ್ ಮಾಡ್ತಾ ಇದ್ದಾರೆ ಮಾತಾಡ್ಸೋಕ್ಕೋದಕ್ಕೆ. ಅದು ಮಾತಾಡೋ ಥರ ಟ್ರೈನ್ ಮಾಡಿಟ್ಟಿದ್ದಾರೆ, ಅದಕ್ಕೆ ಫೀಡ್ ಮಾಡಿಬಿಟ್ಟು ಮಾತಾಡಿಸ್ತಾರಂತೆ. ಇದೆ. ಹೇಯ್, ಹಾಯ್ ಹಾಯ್. ಅಪ್ಪ, ಅಯ್ಯೋ ಬೇಡಪ್ಪ, ನಂಗೆ ಅದು ಒಂಥರ, ಅದು ನಂಗೆ ಬೇಡ ಅದು. ಓಕೆ, ಟಚ್ ಮಾಡ್ತೀನಿ. ಟಚ್ ಮಾಡೋಕ್ಕೆ ಒಂಥರ ಸ್ಕಿನ್ ಅದ್ರದ್ದು. ಒಂಥರ ಇದೆ ಅದ್ರ ಸ್ಕಿನ್ ಟೆಕ್ಸ್ಚರು. ಒಳ್ಳೆ ಏನದು ಜಲ್ಲಿ ಸ್ಲೈಮ್ ಮುಟ್ಟಿದಂಗಿದೆ. ಒಂಥರ ಅಂಥದ್ದೆಲ್ಲ ಟೆಕ್ಸ್ಚರ್ ಅಸಹ್ಯ ಇದ್ದಾಗ ಅದೊಂಥರ ಆಗುತ್ತೆ. ಓಯ್ ಶ್ರೀಶಾ, ಅಲ್ಲಿ ನೋಡು, ಅಲ್ಲಿ ಇಗ್ವಾನ ಮುಟ್ಬೋದು. ಅಲ್ಲೋಗು, ನಾ ಮುಟ್ಬಿಟ್ಟು ಬಂದೆ. ಹಾಂ, ಕೆಮಿಲಿಯನ್ ಇಗ್ವಾನ, ನಿನ್ನ ಸ್ಕಿನ್ ಕಲರ್ ತಗೊಳತ್ತದು. ಅಲ್ಲೋ, ಅಲ್ಲಿ ಇಟ್ಕೊಂಡಿದ್ದಾರೆ, ಟಚ್ ಮಾಡ್ಬೋದಂತೆ. ಹಾಂ, ಓ ಎಲ್ಲದಕ್ಕೂ 16 ಅಷ್ಟಾ? ಬೇಡಪ್ಪ, ಅದು ಮಾತಾಡಲ್ವಾ ಅದು? ಹಲೋ, ಹಲೋ ಹಲೋ. ಸೊ ಕ್ಯಾಮ್ರಾ ಕೇಳಿಸ್ತಿದೆ ಗೊತ್ತಿಲ್ಲ, ಸಖತ್ ಕ್ಯೂಟಾಗಿ ಮಾತಾಡ್ತಿದೆ. ಹಲೋ ಅಂದರೆ ಹಲೋ ಅಂತ ರಿಪ್ಲೈ ಕೊಡುತ್ತೆ. ಇಲ್ಲಿ ಯಾವುದೋ ಒಂದು ಯುನೀಕಾಗಿ ಕಾಣಿಸ್ತಿರೋ ವರ್ಡ್ ಇದೆ, ನೋಡೋಕೆ ಎಷ್ಟು ಸಖತ್ತಾಗಿದೆ ಅಂದರೆ. ಯಾವುದಿದು? ಚೈನೀಸ್ ಗೂಸ್ ಅಂತೆ. ಚೈನೀಸ್ ಗೂಸು. ಅಲ್ಲಿ ನೆಕ್ಸ್ಟ್ ಆಸ್ಟ್ರಿಚ್ ಇದೆ ಇಲ್ಲಿ. ಓಕೆ, ನಾನು ಆಸ್ಟ್ರಿಚ್ ಆ್ಯಕ್ಚುಲಿ ಇಷ್ಟು ಹತ್ರದಿಂದ ಎಲ್ಲೂ ನೋಡಿರಲಿಲ್ಲ. ತಿಂತಾ ಇದೆ, ಬಾಯಿಗೆ ಹಾಕ್ಬಿಟ್ಟು ತಿಂತಾ ಇದೆ, ಬಾಯಿಗೆ ಹಾಕ್ಬಿಟ್ಟತ್ತ ಆಮೇಲೆ ಕ್ಯಾಮರಾಗೆ. ಇಲ್ಲಿ ನೋಡಿ, ಏನ್ ಸೌಂಡ್ ಮಾಡ್ತಾವ ಗುರು ಇದು? ಕಲರ್ ನೋಡಿ ಹೆಂಗಿದೆ. ಇಲ್ಲೊಂದು ಟರ್ಕಿ ಇದೆ. ಆಸ್ಟ್ರಿಚನ್ ಫೀಡ್ ಮಾಡ್ಬೇಕಂದ್ರೆ 30 ರೂಪಾಯಿ ಕೊಡ್ಬೇಕಂತೆ. ಇವತ್ತೇನಾಗಿದೆ ಅಂದರೆ ಕ್ಯಾಶ್ ತರದೆ ನಮ್ಮ ತಿನ್ನೋದಕ್ಕೆ, ನಮಗೆ ಫೀಡ್ ಮಾಡ್ಕೊಳ್ಳೋಕ್ಕೆ ದುಡ್ಡು ಇಲ್ಲದೆ ಥರ ಆಗಿದೆ. ಇನ್ನು ಆಸ್ಟ್ರಿಚಿಗೆ ಎಲ್ಲಿ ಫೀಡ್ ಮಾಡೋದು? ಎಲ್ಲ ಕ್ಯಾಶ್ ರೂಮಲ್ಲಿ ಇಟ್ಟು ಬಂದಿದ್ದೀವಿ. ಸೊ ನೀಟಾಗಿ ಕ್ಯಾಶ್ ಇಟ್ಕೊಂಬನ್ನಿ. ಈ ನಾವು ಮಾಡಿರೋ ಥರ ಮಾಡಬೇಡಿ ನೀವು. ಕ್ಯಾಶ್ ಬರೀ ಏನು 500 100 ನೋಟ್ಸ್ ಅಲ್ಲ, 10 50 20 ನೋಟ್ಸ್ ಇಟ್ಕೊಂಬನ್ನಿ. ಇಲ್ಲೆಲ್ಲ ತುಂಬ ಯೂಸ್ ಆಗುತ್ತೆ. ಅಲ್ಲಿ ಜಿಪ್ಲೈನಿಗೆ ರೆಡಿ ಮಾಡ್ತಾ ಇದ್ದಾರೆ.
ಓಕೆ, ನೆಕ್ಸ್ಟ್ ಇಲ್ಲಿ ಗೋಲ್ಡನ್ ಪೆಸೆಂಟ್ ಇದೆ ಅಂತೆ. ಗೋಲ್ಡನ್ ಪೆಸೆಂಟು, ರಿಂಗ್ ನೆಕ್ ಪೆಸೆಂಟು, ಆಲ್ಬಿನೋ ರಿಂಗ್ ನೆಕ್ ಪೆಸೆಂಟ್ ಅಂತೆ. ಸೊ ಅದಷ್ಟು ಪೆಸೆಂಟ್ಗಳೆಲ್ಲ ಒಟ್ಟಿಗೆ ಇಟ್ಟಿದ್ದಾರೆ. ಈ ಥರ ಇದೆ. ಇಲ್ಲಿ ಸಿಲ್ವರ್ ನೆಕ್ ಪೆಸೆಂಟ್ ಅಂತ ಇದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸಿಲ್ವರ್ ನೆಕ್ ಪೆಸೆಂಟ್ ಇದೆ. ನೆಕ್ಸ್ಟ್ ಇಲ್ಲಿ ಓಕೆ, ಇಲ್ಲಿ ಆ್ಯಕ್ಚುಲಿ ಟರ್ಕಿಗಳಿರಬೇಕು, ಬಟ್ ಟರ್ಕಿಗಳೆಲ್ಲ ಇಲ್ಲಿ ಸುತ್ತಮುತ್ತ ಓಡಾಡ್ತಿದ್ದಾವೆ. ಅದೇನಕ್ಕಂದರೆ ಕಾಮನ್ ಆಗೋಗಿದೆ ಈಗ. ತುಂಬ ಕಡೆ ನೋಡೋಕೆ ಸಿಗ್ತವೆ ಟರ್ಕಿಗಳು. ನೆಕ್ಸ್ಟ್ ಇಲ್ಲಿ ಫೀಡಿಂಗ್ ಏರಿಯಾ ಇದೆ. ಕೈ ಮೇಲೆಲ್ಲ ಇಟ್ಕೊಂಡು ಕೈ ತಲೆ ಮೇಲೆಲ್ಲ ಕೂರ್ತವೆ. ಇಲ್ಲಿ ಬರ್ಡ್ಸಿಗೆ ಕೊಡ್ತಾರೆ ಕೂರಿಸ್ಕೊಳ್ಳೋಕ್ಕೆ. ಹೋಗೋದೇನೋ ಫೀಡ್ ಮಾಡೋಕ್ಕೆ? ಹಾಂ, ಫ್ರೀ ಅಂತ. ಓಕೆ, ಫ್ರೀ ಅಂತೆ. ಇದಕ್ಕಾದ್ರೂ ಹೋಗೋಣ. ಓಕೆ, ಹೊಳಗೆ ಬಂದಿದ್ದೀವಿ. ಇಲ್ಲಿ ಫೀಡ್ ಮಾಡ್ತಾ ಇದ್ದಾರೆ ಈ ಬರ್ಡ್ಸ್ಗೆಲ್ಲ. ಫುಲ್ ಟಿಕ್ಲಿಶ್ ಫೀಲಿಂಗು. ನಂಗೆ ಮುಂಚೆನೇ ತಡಿಯೋಕ್ಕಾಗಲ್ಲ ಟಿಕ್ಲಿಂಗು. ಅಯ್ಯಯ್ಯೋ, ಸೈಕ್ ಟಿಕಲ್ ಆಗ್ತದೆ. ಎಲ್ಲ ಒಂದು ಕೂತ್ಕೋತು. ಸಖತ್ ಟಿಕ್ಲಿಂಗ್ ಫೀಲ್ ಆಗ್ತದೆ. ಫುಲ್ ಟಿಕ್ಲಿಂಗ್. ಫುಲ್ ಟಿಕಲ್. ನೋಡ್ತಿದ್ದ ನೋಡಿ ಅದು. ಇದಕ್ಕೆ ಫುಲ್ ಹಸುವಾಗಿದೆ, ಮೋಸ್ಟ್ಲಿ ನೀಟಾಗಿ ತಿಂತಾ ಇದೆ. ಅಯ್ಯಯ್ಯಯ್ಯಯ್ಯ, ಫುಲ್ ಟಿಕ್ಲ್ ಆಗ್ತದೆ. ನೋಡಿ ಅಲ್ರಿ, ತಲೆ ಮೇಲೆ ಕೂತಿದೆ ಅವ್ರದ್ದು. ಬೈಲಿ ಬೈಲಿ ಬೈಲಿ, ಇಲ್ಲಿ ಬೈಲಾರ್ ಬಾ, ಇಲ್ಲಾರ್ ಬಾ, ಇಲ್ಲಾರ್ ಬಾ. ಆಂಟಿ ಇದು ಏನು ಅಂಟಿ ಇದು ಅಂದರೆ ಇದು ನವಣೆ ಅಂತೆ. ನವಣೆ ಕಾಳು, ಸಿರಿಧಾನ್ಯ ಎಲ್ಲ ಇದೆ. ಹಾಂ, ಓಕೆ. ಸೂರ್ಯಕಾಂತಿ ಬೀಜ, ನವಣೆ, ಅದೇ ಸಿರಿಧಾನ್ಯಗಳು.
ಅವ್ರು ಫುಲ್ ಹೆದರ್ತಾ ಇದ್ದಾರೆ ಅಲ್ಲಿ. ಅವ್ನು ಹಿಂದಿ ಕಣೋ. ಆಹಾ ಟೇಕ್ ಆಫ್ ಮಾಡ್ತಾವಲ್ಲ ಅವಾಗ ಒಳ್ಳೆ ಎ ಸಿ ಕೂತಂಗೆ ಫುಲ್ ಗಾಳಿ ಬರುತ್ತೆ, ಫುಲ್ ಕೂಲರ್ ಗಾಳಿ. ಇಲ್ಲಿ ಬಾ ಬ್ರೋ, ಒಂದೇ ತಿಂತಾ ಇದೆ. ಓಕೆ ಸೊ ಓಕೆ ಸೆಲ್ಫಿ ಸ್ಟಿಕ್ ಎಲ್ಲ ಇಲ್ಲಿ ತರಬಾರ್ದಂತೆ, ಇದು ಹೆದರ್ಕೋತಾವಂತೆ ಪಕ್ಷಿಗಳು. ಸೊ ಸ್ಟಿಕ್ ಕ್ಲೋಸ್ ಮಾಡೋಕ್ಕೆ ಹೇಳಿದ್ರು, ಬಂದ್ಬಿಟ್ಟು ಇಲ್ಲಿ ಕೂತ್ಕೋತಾ ಇದ್ದಾವೆ. ಸೊ ಇಲ್ಲೊಂದಿದೆ ನೋಡಿ. ನೀಟಾಗಿ ಅಗ್ದು ತಿಂತಾ ಇದೆ. ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಇನ್ನೂ ಮಕಾವ್ದು ಬೇಕಂದ್ರೆ ಅಲ್ಲಿ 60 ರೂಪೀಸ್ ಪೇ ಮಾಡಿಬಿಟ್ಟು ಮಕಾವ್ ಜೊತೆ ಫೋಟೋ ಎಲ್ಲ ತೊಗೋಬೋದು. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಹಿರಂಗಿ ಡ್ಯಾಮು, ಇವಾಗ ಆಚೆ ಹೋಗಬೇಕು. ಸೊ ಅಲ್ಲಿ ಮಕಾವ್ ಹತ್ರ ಹೋಗಿ ಯೋಚನೆ ಮಾಡ್ತೀವಿ, ಇಲ್ಲಾಂದರೆ ನೆಕ್ಸ್ಟ್ ಡೈರೆಕ್ಟ್ ಹಿರಂಗಿ ಡ್ಯಾಮು. ಸೊ ಒಂದು ಇನ್ಸಿಡೆಂಟ್ ಹೇಳಬೇಕು, ಅದು ಆಚೆ ಹೋಗಿ ಹೇಳ್ತೀನಿ. ತೆಗೆಯೋ ಸುಧನ್ಮ. ಓಕೆ ಮಕಾವ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಇನ್ನೊಂದಿದೆ. ಈ ಫೋಟೋ ತೆಗಿಯೋ ಈಶಾ ತಗೋ. ನಮ್ಮಿಬ್ರು ತೆಗಿ, ಆಮೇಲೆ ನಾನು ಇನ್ನಿಬ್ರು ತೆಗಿತೀನಿ. ಈ ಸೈಡ್ ಬರೋರು ಒಳಗೆ ಬರ್ತಾರೆ. ಆಂಟಿ ಫಸ್ಟ್ ಶೋಲ್ಡರ್ ಮೇಲೆ ಕೂರಿಸಿ ಆಂಟಿ. ಬ್ಯಾಕ್ ತೆಗಿಬೇಕಾ? ಓಕೆ ಅಂತ ನೀನು ಸರಿ ಕೂಡಿಸ್ಕೊತಾ ಇದ್ದೀವಿ. ಶ್ರೀಶಾ ತೆಗಿಯೋ, ಆಮೇಲೆ ನೋಡೋ ಫೋಟೋಗಳು. ಅಯ್ಯೋ ಆಯ್ತು ಅನ್ನಲ್ಲ ಅವನು, ಅದಕ್ಕೆ ಹೆಂಗಿದೆಯೋ ಅದ್ರ ಕ್ಲಾಸು? ಏನಾಗಲ್ಲ 60 ರೂಪೀಸ್. ಓಕೆ आंटी ಸೊ ಇಲ್ಲಿ ಶ್ರೀಶಾ ತೆಗೆಸ್ಕೊತಾ ಇದ್ದಾನೆ. ನಾನು ತೆಗ್ದಿದ್ದೆ ತಾನೆ. ಮುಗೀತು ಶ್ರೀಶಾ. ಎಷ್ಟು ಹಳೇದು ಗೊತ್ತಾ? 2 years 1 year ಹಳೇದು. ನೋಡ್ಬೇಡ, ಆಗ ನೋಡ್ಬೇಡ್ವ, ಇಲ್ಲಿ ನೋಡು, ಅಲ್ಲಿ ಏನು ಇಲ್ಲ ಅನ್ಕೊಂಡು ಇಲ್ಲಿ ನೋಡು ಅಷ್ಟೇ. ಇಲ್ಲಿ ಹೆದರ್ಕೋಬೇಡ. ಇವಾಗ ನೋಡಿ, ಇವಾಗ ಏನ್ ಮಾಡಲ್ಲ. ಕರೆಕ್ಟಾಗಿ ಕಣ್ಣೆತ್ ನೋಡು. ಈ ಚೈನ್ ಮಸ್ತಾಗಿ ಆಡ್ತೈತೆ. ಎಲ್ಲಿ ಪೇ ಮಾಡಬೇಕು? ಇಲ್ಲ ಹಾಂ ಸಾರಿ ಸೊ
ಓಕೆ, ಇದು ಗೊತ್ತಿರಲಿಲ್ಲ. ಅಲ್ಲಿ ಒಬ್ರ ಹತ್ರ ಮಾತಾಡ್ಬಿಟ್ಟು ಗೊತ್ತಾಗಿದ್ದು. ಮಕಾದಾದ್ಮೇಲೆ ಅಲ್ಲಿ ಟಿಕೆಟ್ ಹತ್ರ ಬರೋವಾಗ ಡಿಯರ್ ಪಾರ್ಕ್ ಇದೆ ಅಂತೆ. ಸೊ ನಾವು ಆ್ಯಕ್ಚುಲಿ ನಿಸರ್ಗಧಾಮ ಟಿಕೆಟಲ್ಲಿ ಡಿಯರ್ ಪಾರ್ಕು ಮತ್ತು ಅಲ್ಲಿ ರಿವರ್ದು ಚಾರ್ಜಸ್ ಅಷ್ಟೇ ಇರೋದು. ಮಿಕ್ಕಿದ್ದೇನೆ ಏನೇ ಆ್ಯಕ್ಟಿವಿಟೀಸ್ ಇದ್ದರೂ ಎಕ್ಸ್ಟ್ರಾ ಅದರದ್ದು ಪ್ರೈಸ್ ಪೇ ಮಾಡಿಬಿಟ್ಟು ತೊಗೋಬೇಕು. ಸೊ ನೆಕ್ಸ್ಟ್ ಇವಾಗ ಡಿಯರ್ ಪಾರ್ಕ್ ಹತ್ರ ಹೋಗ್ತಾ ಇದ್ದೀವಿ ಮುಂದೆ. ನೋಡೋಣ ಟಿಕೆಟ್ಗಳು. ಓಕೆ, ಸೊ ಇವಾಗ ಡಿಯರ್ ಪಾರ್ಕ್ ಹತ್ರ ಬಂದಿದ್ದೀವಿ. ಆದರೆ ಇಲ್ಲಿ ಯಾವುದೋ ಹತ್ತಿರ ಇಲ್ಲ, ಜಿಂಕೆಗಳು ದೂರ ದೂರ ಕೂತಿದ್ದಾವೆ. ಸೊ ಅದೆಲ್ಲ ಅಲ್ಲಿ ಕೂತ್ಕೊಂಡು ಮರದ ನೆರಳು ಕೆಳಗಡೆ ಕೂತ್ಕೊಂಡಿದ್ದಾವೆ. ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಕ್ಯಾಮರಾ ಫೋಕಸ್ ಮಾಡ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಇಲ್ಲಿಗೆ ನಿಸರ್ಗಧಾಮದ ಆ್ಯಕ್ಟಿವಿಟೀಸ್ ಎಲ್ಲ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಉಳಿದಿರೋದು ರಿವರ್ ಏರಿಯಾ ಹತ್ರ ಹೋಗಬೇಕು. ನೆಕ್ಸ್ಟ್ ರಿವರ್ ಏರಿಯಾ ಹತ್ರ. ಓಕೆ, ಇಲ್ಲೊಂದಷ್ಟು ಬಂದು ಡಿಯರ್ಸ್. ಇನ್ನೊಂದು ಬರಲಿ, ಇದೊಂದು ಫೋಟೋ ನೋಡಿ ಹರಿಣಿ ಅಂತ ಹೇಳ್ತಾರೆ. ಬಿಸ್ಕೆಟ್ ಏನು ಮಾಡಲ್ಲ, ಬೇಗ ಬೇಗ ಇಟ್ಕೊಂಡು ಕೊಡಜಿ ನನ್ ಕೊಡಜಿ ಅವ್ರನ್ನ ಕೇಳ, ಅವು ಬರಲ್ಲ ಬಿಡವು. ಅದು ಬರ್ತೈತಿ ಈಗ. ನಾವು ಇಲ್ಲ ಬ್ಯಾಂಗ್ಳೂರ್ ಹಾಕೋ ಬರಲ್ಲ, ಹಾಕೋ ಅದೇ ಬರುತ್ತೆ. ಹಾಕೋ ಬಾನು ಓಕೆ, ಸೊ ಕಷ್ಟಪಟ್ಟು ಅವಾಗಲಿಂದ ನಿಂತಿದ್ದಕ್ಕೆ ಇವಾಗ ಒಂದು ಸತಿ ಹತ್ರ ಬಂತು. ಬಿಸ್ಕೆಟ್ ತಿಂತಿದ್ದಾವೆ. ಬಟ್ ಏನಂದರೆ ಎಲ್ಲ ಜನರುಗಳನ್ನು ನೋಡಿ ಎಲ್ಲ ಹೆದರ್ಕೊಂಡು ಓಡೋಗ್ತಿದ್ದಾವೆ. ಅಫ್ಕೋರ್ಸ್ ಪ್ರಾಣಿಗಳು, ಅದಕ್ಕೂ ಭಯ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಫೈನಲಿ ಸಕ್ಸಸ್. ಡೀರ್ ಹತ್ತಿರದಿಂದ ನೋಡಿದ್ವಿ. ನೆಕ್ಸ್ಟ್ ಹಿರಂಗಿ ಡ್ಯಾಮ್ ಅಲ್ವೇನೋ? ಹಾಂ, ಹಿರಂಗಿ ಡ್ಯಾಮಲ್ಲಿ ಆ್ಯಕ್ಚುಲಿ ನೈಟ್ ಹೊತ್ತು ಹೋಗ್ಬೇಕಂತೆ. ನೈಟ್ ಹೊತ್ತು ಲೈಟಿಂಗ್ಸು, ಆಮೇಲೆ ಮ್ಯೂಸಿಕಲ್ ಫೌಂಟೇನ್ಸ್ ಎಲ್ಲ ಇದೆ ಅಂತೆ. ಆಮೇಲೆ ಇನ್ನೊಂದು ಹಿರಂಗಿ ಎಲಿಫೆಂಟ್ ಕ್ಯಾಂಪ್ ಅಂತಲೂ ಒಂದಿದೆ ಅಲ್ಲಿ. ಬಟ್ ನಾವು ದುಬಾರೆಗೆ ಹೋಗಿರೋದ್ರಿಂದ ಹಿರಂಗಿಗೆ ಮತ್ತೆ ಹೋಗಲ್ಲ. ಸೊ ನಾವು ಹಿರಂಗಿಗೆ ಬೇಗ ಮುಗಿಸ್ಕೊಂಡು ರೂಮಿಗೆ ಹೋಗ್ತೀವಿ. ಯಾಕಂದರೆ ನಾಳೆ ಬೆಳಗ್ಗೆ ಮಂಡಾಲ್ಪಟ್ಟಿಗೆ ಹೋಗಬೇಕು. ಸೊ ಮತ್ತೆ ನಾಳೆ ಬೆಳಗ್ಗೆ ಬೇಗ ಹೇಳಬೇಕು. ಸೊ ನೆಕ್ಸ್ಟು ಮತ್ತೆ ಸೇಮ್ ರೂಟ್ಗಳು. ಸೊ ನಾನು ಈ ವ್ಲಾಗಲ್ಲಿ ಜಾಸ್ತಿ ರೂಟಿಂದ ಇದು ಹಾಕೋಕ್ಕೆ ಹೋಗಲ್ಲ, ರೂಟಿಂದ ಟೈಮ್ ಲ್ಯಾಪ್ಸ್ ಎಲ್ಲ ಹಾಕೋಕ್ಕೆ ಹೋಗಲ್ಲ. ಡೈರೆಕ್ಟ್ ಹಿರಂಗಿ ಡ್ಯಾಮ್ ಹತ್ರ ನೆಕ್ಸ್ಟ್ ಸಿಗೋಣ. ಬಾಯ್. ಸೊ ಇವಾಗ ಹಿರಂಗಿ ಡ್ಯಾಮ್ ಹತ್ರ ಬಂದಿದ್ದೀವಿ. ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ ಅಲ್ಲಿ. ಸೊ ಈ ಥರ ಇದೆ ಹಿಂದೆ ಎಲ್ಲ. ಅಲ್ಲೊಂದು ಎಲಿಫೆಂಟ್ ಕ್ಯಾಂಪ್ ಅಲ್ಲೇ, ಅದ್ರ ಪಕ್ಕದಲ್ಲೇ ಇಲ್ಲಿ ಡ್ಯಾಮ್ಗೆ ಗೇಟ್ ಎಂಟ್ರೆನ್ಸು.
ಸೊ ಇಲ್ಲಿ ಆಮೇಲೆ ಬರೋವಾಗ ಬರ್ತೀವಿ ಆಂಟಿ, ಬರೋವಾಗ ಪಕ್ಕ ಬರ್ತೀವಿ. ಹೇಳಿ ಆಂಟಿ. ಒಳ್ಳೆ ಇದು ಅಲ್ಲಿ ಎಲಿಫೆಂಟ್ ಕ್ಯಾಂಪು, ಬ್ಯಾಕ್ ವಾಟರ್, ಬೋಟಿಂಗ್ ಓಪನ್ ಆಗಿದೆ 4 ಗಂಟೆಗೆ. ಇದು 7 ಗಂಟೆವರೆಗೆ ಟೈಮ್ ಇದೆ ಇಲ್ಲಿ. 7 ಗಂಟೆಗೆ ಮ್ಯೂಸಿಕ್ ಮೌಂಟೇನ್ ಇದೆ, ಅದು ನೋಡ್ಕೊಂಡು ಬೇಕಾದ್ರೆ ಇದಕ್ಕೆ ಬನ್ನಿ. ಅದು 6 ಗಂಟೆ ಕ್ಲೋಸ್ ಮಾಡ್ಬಿಡ್ತಾರೆ ಅಂತ ಹೇಳಿದೆ. ಲಾಸ್ಟ್ ಟರ್ನ್ ಇದೆಯಲ್ಲ ಗಾಡಿ ಗೊತ್ತು ನೋಡಿದ್ವಿ ನಾವು. ಅದೇ 6 ಗಂಟೆ ಕ್ಲೋಸ್ ಮಾಡ್ತಾರೆ ಮಗ, ಅದಕ್ಕೆ ಹೇಳಿದ್ದು ಕರೆದ್ಬಿಟ್ಟು. ಸರಿ, ಅಲ್ಲೇ ಹೋಗೋಣ. ನೀರಿದೆ, ನೀರು ಮತ್ತೆ ಬೋಟಿಂಗ್ ಹೋಗ್ಬೋದು ಅಲ್ಲಿ ನೀರಿದೆ ಅಂದ್ರೆ. ಈ ನೀರು ಲಾಸ್ಟ್ ಎಂಡ್ ಮಗ. ಮತ್ತೆ ಆನೆ ಇದೆ ಅಲ್ಲ, ನೋಡ್ಕೊಂಡು ಬೋಟಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀವಿ ಆಂಟಿ. ಹೋಗ್ಬಾ ಮಗ. ಥ್ಯಾಂಕ್ಸ್ ಆಂಟಿ. ಏಯ್ ತಿನ್ನೋಣ ಗುರು, 30 ರೂಪಾಯಿ ಬೇಲ್ಪುರಿ ತಿಂದೆ ಕಾಲ ಆಗೋಯ್ತು. ಎಲ್ಲೋದ್ರೂ ಕೂರ್ಗಲ್ಲಿ ಮಿನಿಮಮ್ 60 ರೂಪಾಯಿ 50 ರೂಪಾಯಿ ಟೀ ಕಾಫಿನೇ ಚಿಕ್ಕ ಲೋಟದ 10 ರೂಪಾಯಿ 15 ರೂಪಾಯಿ. ಬೆಂಗಳೂರಲ್ಲಿ ಸಿಗೋದು 35 20 40 ಎಲ್ಲ. ಅಪ್ಪ. ಸೊ ಇವಾಗ ಆಗಿದ್ರೆ ಆ ಆಂಟಿಗೆ ಜೈ. ಫಸ್ಟಲ್ಲಿ ಹೋಗಿ ಬೋಟಿಂಗ್ ಮುಗಿಸ್ಕೋತೀವಿ. ಎಲಿಫೆಂಟ್ ಕ್ಯಾಂಪ್ ಇದೆ ಅಲ್ಲಿ. ಸೊ ಅದಾದಮೇಲೆ ಇಲ್ಲಿ ಮ್ಯೂಸಿಕಲ್ ಫೌಂಟೇನ್ ಇದೆ ಅಂತೆ ರಾತ್ರಿ 7 ಗಂಟೆ ಆದಮೇಲೆ. ಸೊ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಇಲ್ಲಿಗೆ. ಇಲ್ಲೆಲ್ಲ ಮರಗಳು ಈ ಥರ ಇದೆ, ಫುಲ್ ಪಿಂಕ್ ಕಲರ್. ಇದು ಟ್ರೀ ಹೆಸರೆಲ್ಲ ಗೊತ್ತಿಲ್ಲ ನನಗೆ. ಪಿಂಕ್ ಕಲರ್ ಎಲೆಗಳು, ರೆಡ್ ಕಲರ್ ಎಲೆಗಳೆಲ್ಲ ಬಿಡ್ತಿದೆ. ಸೊ ಏಯ್ ಸುಧನ್ವಾ ನೋಡೋ ಫೋನ್, ಆಮೇಲೆ ನೋಡೋ. ಸೊ ಇವಾಗ ಒಳಗೆ ಹೋಗ್ಬಿಟ್ಟು ಆಮೇಲೆ ಬೋಟಿಂಗ್ ಮಾಡ್ತಾ ಆ್ಯಕ್ಟಿವಿಟೀಸ್ ಮಾಡ್ತಾ ಸಿಗೋಣ. ಪ್ರೈಸಸ್ ನೋಡಿ ಸ್ವಲ್ಪ ಶಾಕ್ ಆಯಿತು. ನಮ್ಮ ಇಡೀ ಟ್ರಿಪ್ಪದ ಬಜೆಟ್ಟು ಇಲ್ಲಿ ಬೋಟಿಂಗಿಗಿದೆ 6,000 ಅಂತೆ ಬೋಟಿಂಗು ಪರ್ ಹೆಡ್ಡು. ಅದು 30 ಮಿನಿಟ್ಸ್ಗೆ. ಆಮೇಲೆ 2 ಮಿನಿಟ್ಸ್ಗೆ ಹೋಗೋದಂದರೆ 600 ರುಪೀಸು ಏನೋ ಅಂತೆ. ನಾಟ್ ವರ್ತ್ ಅನಿಸ್ತು ಸ್ಪೀಡ್ ಬೋಟು ಎಲ್ಲ. ಸುಮ್ಮನೆ ನೋಡಿಕೊಂಡು ಹೋಗ್ತೀವಿ. ಅಲ್ಲಿ ಫೌಂಟೇನು 7 o'clockಗಂತೆ. 2.5 hours ಇಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ. ಏನು ಮಾಡೋಕ್ಕಿಲ್ಲ ಅಂದರೆ ಇಲ್ಲೂ ನೋಡ್ಕೊಂಡು ಅಲ್ಲೂ ನೋಡ್ಕೊಂಡು ಸುಮ್ಮನೆ ವಾಪಸ್ ರೂಮ್ ಕಡೆಗೆ ಹೊರಡ್ತೀವಿ ಅಷ್ಟೇ. ಹಂಪಿಲಿ ಇದೆ ನೋಡು ಮ್ಯೂಸಿಕಲ್ ಫೌಂಟೇನು, ಇದ್ರ ಹತ್ರ ಟಿ ಬಿ ಡ್ಯಾಮ್ ಹತ್ರ ಫ್ರೀ. ಅದು ಒಳಗೆ ಟಿಕೆಟ್ಸ್, ನೀನು ಡ್ಯಾಮಿಗೆ ಏನು ಟಿಕೆಟ್ಸ್ ಅಲ್ಲಿ, ಅದರಲ್ಲಿ ಡ್ಯಾಮು, ಸನ್ಸೆಟ್ಟು, ಇದ್ರದ್ದು ಎಲ್ಲ ಪಾರ್ಕ್ ಟಿಕೆಟ್ಸು, ಮ್ಯೂಸಿಕಲ್ ಎಲ್ಲ ಕವರ್ ಆಗುತ್ತೆ. ಸುಮ್ಮನೆ ಡ್ಯಾಮದ ವ್ಯೂ ನೋಡೋಕ್ಕೆ 50 ರೂಪೀಸ್ ಅಂತ ಈ ಸೈಡು. ತಿರ್ಗಾ ಆ ಸೈಡು ಅಲ್ಲೂ ಪೇ ಮಾಡಬೇಕು. ಅದ್ರ ಬದಲು ಡೈರೆಕ್ಟಾಗಿ ಅಲ್ಲೇ ಹೋಗಿ ಪೇ ಮಾಡ್ತೀವಿ ಅಂತ ಅಂದ್ಕೊಂಡ್ವಿ. ಸೊ ಎಲ್ಲ ಹೆವಿ ಓವರ್ ಪ್ರೈಸ್ಡ್ ಅನಿಸ್ತಿದೆ ಈ ನಡುವೆ. ಇದು ಈ ಬೋಟಿಂಗ್ ಅದು ಎಲ್ಲ ಓವರ್ ಪ್ರೈಸ್ಡ್ ಏನಕ್ಕೆ ಅನಿಸ್ತಿದೆ ಅಂತ ಗೊತ್ತಿಲ್ಲ. ಉಡುಪಿದೆಲ್ಲ ನೋಡಾದ್ಮೇಲೆ ಓವರ್ ಪ್ರೈಸ್ಡ್ ಅನಿಸ್ತಿದೆ. ಉಡುಪಿಲಿ 20 ಮಿನಿಟ್ಸ್ ಬನಾರ ರೈಡು 400 ರೂಪೀಸು. ಆಮೇಲೆ 3.5 ಕಿಲೋಮೀಟರ್ಸ್ ಕರ್ಕೊಂಡೋಗಿ ಕರ್ಕೊಂಬಂದು ಪ್ಲಸ್ ಸೈಂಟ್ ಮೇರಿಸ್ ಐಲ್ಯಾಂಡ್ ಟಿಕೆಟು 400 ರೂಪೀಸ್ ಪರ್ ಹೆಡ್ಡು. ಇಲ್ಲೆಲ್ಲ 6,000. ಜಸ್ಟ್ ಆ ಟೈಮ್ ಫ್ರೇಮ್ ಸೆಕೆಂಡ್ಸ್ ತೊಗೊಂಡ್ರೆ 6,000 ಆ ಥರ ಎಲ್ಲ ಇದೆ. ಆ್ಯಂಡ್ ಜೆಟ್ ಸ್ಕಿ ಇತ್ತು ಅಲ್ಲಿ ಉಡುಪಿಲಿ 600 ರೂಪೀಸ್ ಇತ್ತು. ಅದು ಆಲ್ಮೋಸ್ಟ್ 10 ಮಿನಿಟ್ಸ್ ಇತ್ತು. ಇಲ್ಲಿ 600 ರೂಪೀಸ್ 1.5 to 2 ಮಿನಿಟ್ಸ್ ಅಂತ ಇದೆ. ಸೊ ಸಿಕ್ಕಾಬಟ್ಟೆ ಓವರ್ ಪ್ರೈಸ್ಡ್ ಅನಿಸ್ತಿದೆ. ಈವನ್ ವ್ಯೂ ನೋಡೋಕ್ಕೂ ಪರ್ ಹೆಡ್ 100 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ, 50 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ ಒಂದೊಂದು ಕಡೆನೂ. ಸೊ ಎಲ್ಲ ಕಡೆ ಓವರ್ ಪ್ರೈಸ್ಡ್ ಅಂತ ಕಾಣಿಸ್ತಿದೆ. ಸೊ ನಾವು ಡೈರೆಕ್ಟಾಗಿ ಅಲ್ಲಿ ಹೋಗ್ಬಿಟ್ಟು ಆಂಟಿ ಅಂಗಡಿ ಹತ್ರ ಚುರುಮುರಿ ತಿಂದ್ಬಿಟ್ಟು ಒಳಗೆ ಹೋಗಿ ವ್ಯೂ ನೋಡಿಕೊಂಡು ಡೈರೆಕ್ಟಾಗಿ ರೂಮ್ಗೆ ಹೋಗ್ತೀವಿ. ನಾವಿಲ್ಲಿ ಆಂಟಿ ಹತ್ರ ಬೇಲ್ಪುರಿ ತಿಂತಾ ಇದ್ದೀವಿ. ಚೆನ್ನಾಗಿದೆನೋ? ನೋಡಿ ಬಾಯ್ಸ್, ಬ್ಲಾಗರ್ ಅನುರಾಗ್ ಒಳ್ಳೆ ಹುಡುಗ ಆಗಿ ನಾಯಿಗೆ ಬಿಸ್ಕೆಟ್ ಹಾಕ್ತವನೆ. ಬಾ ನಿನ್ಗೂ ಹಾಕ್ತೀನಿ. ಇಲ್ಲೊಂದು ನಾಯಿ ತಿಂದು ಹಾಕ್ತೀನಿ ಪಕ್ಕ ಯೂಟ್ಯೂಬ್. ಅಷ್ಟೇ ಬ್ರೋ, ಖಾಲಿ ಆಯ್ತು, ಹೋಗು. ಅಷ್ಟೇ ಖಾಲಿ, ಏನೂ ಇಲ್ಲ. ಒಳ್ಳೆ ಹುಡುಗ ಆಗ್ತಾನೆ. ನಾಯಿ ಇಸ್ ಫುಲ್ ಇಂಪ್ರೆಸ್ಡ್ ಆಫ್ ಹಿಮ್. ಇವಾಗ ಹತ್ತತ್ತೆ. ಓಕೆ, ಇವಾಗ ಹೆಚ್ಚು ಕಮ್ಮಿ ಒಂದು ಅರ್ಧ ಮುಕ್ಕಾಲು ಗಂಟೆ ಸುಮ್ಮನೆ ಇಲ್ಲೇ ಕೂತಿದ್ವಿ. ಸೇಮ್ ಎಲ್ಲ ನೋಡ್ಕೊಂಬಂದ್ವಿ. ಮೈಸೂರು ಬೃಂದಾವನ್ ಗಾರ್ಡನ್ಸ್ ಹೆಂಗಿದೆ ಹಂಗೆ ಇದೆ, ಡಿಟೋ ಸೇಮು. ಏನೂ ಚೇಂಜಸ್ ಇಲ್ಲ. ಆದರೆ ಒಂದೇ ಒಂದು ತುಂಬ ಚೆನ್ನಾಗಿ ಕಾಣಿಸ್ತಿರೋದು ಅಂದರೆ ಅದು ಹಿರಂಗಿ ರಿಸರ್ವರ್ ಅಂತ ಬರ್ತಿದ್ದಾರೆ ಅಲ್ಲಿ. ಸೊ ಅದು ಅಲ್ಲಿ ಬರ್ದಿರೋದು
ಹಿರಂಗಿ ರಿಸರ್ವರ್ ಅಂತ. ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಕ್ಯಾಮ್ರಲ್ಲಿ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ, ಬಟ್ ಅದು ಬಿಸಿಲಿಗೆ ಗ್ಲೇರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾನು ಇನ್ನೊಂದು ಪಾಯಿಂಟಿಂದ ಎಲ್ಲಾದರೂ ಟ್ರೈ ಮಾಡ್ತೀನಿ ತೆಗಿಯೋಕ್ಕೆ. ತುಂಬ ಪೀಸ್ಫುಲ್ ಪ್ಲೇಸ್. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಯಾರೂ ಬರ್ತಾನೇ ಇಲ್ಲ. ಮೋಸ್ಟ್ಲಿ ಪ್ರಾಬಬ್ಲಿ 7 o'clock ಮೇಲೆ ಮ್ಯೂಸಿಕಲ್ ಫೌಂಟೇನ್ ಇದೆ ಅಂತ ಎಲ್ಲ 7 o'clock ಮೇಲೆ ಬರೋರು ಇದ್ದಾರೆ. ಬಟ್ ನಾವು 7 o'clock ತನಕ ಏನು ಕಾಯೋಕ್ಕೆ ಹೋಗಲ್ಲ. ಸೇಮ್ ಮ್ಯೂಸಿಕಲ್ ಫೌಂಟೇನ್ ಅದೇ TB ಡ್ಯಾಮಲ್ಲಿರುತ್ತೆ. ಸೇಮ್ ಅಲ್ಲಿ ನೋಡಿದ್ದೀವಿ, ಮೈಸೂರಲ್ಲಿ ನೋಡಿದ್ದೀವಿ. ಸೊ ಸೇಮ್ ಪದೇ ಪದೇ ಮ್ಯೂಸಿಕಲ್ ಫೌಂಟೇನ್ ನೋಡೋಕ್ಕೆ ಆ್ಯಕ್ಚುಲಿ ಯಾರಿಗೂ ಇಲ್ಲಿ ಇಂಟ್ರೆಸ್ಟ್ ಬರ್ತಿಲ್ಲ. ಓಕೆ, ಇಲ್ಲಿಂದ ಒಂದು ಬೆಟರ್ ವ್ಯೂ ಸಿಗ್ತಿದೆ ಹಿರಂಗಿ ರಿಸರ್ವರ್. ಸೊ ಹೀಗಿದೆ. ಆ್ಯಂಡ್ ಒಬ್ಬರು ಇಲ್ಲಿ ಸ್ಟಾಫ್ ಹತ್ರ ಮಾತಾಡೋವಾಗ ಸುಮ್ಮನೆ ಹಿಂಗೆ ಮಾತಾಡ್ತಾ ಇದ್ವಿ. ಅವ್ರು ಹೇಳಿದ್ರು ಇದೇ ರೋಡಿಂಗ್ ಕಂಟಿನ್ಯೂ ಆದರೆ ಹಾಗೆ ಡ್ಯಾಮ್ ಮೇಲೆ ಹೋಗುತ್ತಂತೆ ಅಲ್ಲಿ. ಬಟ್ ಡ್ಯಾಮ್ ಮೇಲೆ 8 ವರ್ಷದಿಂದ ಬಿಡ್ತಿಲ್ಲ ಅಂತ ಯಾರಿಗೂ ಅಂತ ಅವ್ರು ಹೇಳಿದ್ರು. ಒಂದು ಡ್ಯಾಮ್ ಫುಲ್ಲು ಅಷ್ಟು ಮೇಲೆ ಹೋಗೋ ಅಷ್ಟು ಸೇಫಲ್ಲ. ಏನಕ್ಕಂದರೆ ಒಂದು ಆ ಸೈಡ್ ನೀರು ತುಂಬ ಇರುತ್ತೆ, ಇನ್ನೊಂದು ಟೆಕ್ನಿಕಲ್ ರೀಸನ್ಸು, ಸ್ಟ್ರಕ್ಚರಲ್ ಸ್ಟ್ರೆಂತು ಅದು ಇದು ಅಂತ ರೀಸನ್ಸ್ ಇರುತ್ತೆ. ನಾವು ರೀಸನ್ಸ್ ಎಲ್ಲ ಕೇಳೋಕ್ಕೆ ಹೋಗಿಲ್ಲ. ಪ್ರಾಬಬ್ಲಿ ಅದೇ ಡ್ಯಾಮು ಅದೇ ರೀಸನ್ಸ್ ಇರೋದ್ರಿಂದ ಬಿಡ್ತಿಲ್ಲ. ಬಟ್ 8 yearsಯಿಂದ ಬಿಡ್ತಿಲ್ಲ ಅಂತೆ. ಸುಮ್ಮನೆ ಏನಿದ್ರು ಬಂದು ಡ್ಯಾಮ್ ನೋಡ್ಕೊಂಡು ಹೋಗಬೇಕು. ಇನ್ನೊಂದು ಏನಂದರೆ ಇಲ್ಲಿ ಊರಿನವರೆಲ್ಲ ಇಲ್ಲಿ ಬಂದು ಗಲಾಟೆ ಮಾಡ್ತಾಯಿದ್ರು. ಇಲ್ಲಿ ಹಿರಂಗಿ ನದಿ ಕೆಳಗೆ ಹರಿದು ಹಾಗೆ ಅಲ್ಲಿ ಅವ್ರಿಗೆ ಡ್ರಿಂಕಿಂಗ್ ವಾಟರ್ ಸೋರ್ಸು, ಕುಡಿಯೋ ನೀರು ಸೋರ್ಸು, ಅದನ್ನೇ ಇಲ್ಲಿ ಬಂದುಬಿಟ್ಟು ಬೋಟಿಂಗ್ ಅಂತ ಮಾಡಿ ಫುಲ್ ಗಲೀಜು ಮಾಡ್ತಿದ್ದಾರೆ. ಸೊ ಅವರು ಗೌರ್ಮೆಂಟ್ ಆಫೀಸ್ಗೆಲ್ಲ ಹೋಗಿ ಲೆಟ್ರೆಲ್ಲ ತಂದು ಇಲ್ಲಿ ಗಲಾಟೆ ಮಾಡ್ತಾಯಿದ್ರು, ಇಲ್ಲಿ ಬೋಟಿಂಗ್ ನಿಲ್ಲಿಸ್ಬೇಕು ಅಂತ. ಅದಾದಮೇಲೆ ಇನ್ನೊಂದು ರೀಸನ್ ಏನಂದರೆ ಇಲ್ಲೇ ಪಕ್ಕದಲ್ಲಿ ಹಿರಂಗಿ ಎಲಿಫೆಂಟ್ ಕ್ಯಾಂಪ್ ಇರೋದ್ರಿಂದ ಮೋಟ್ರ್ ಶಬ್ದಕ್ಕೆ ಎಲಿಫೆಂಟ್ಸ್ ಎಲ್ಲ ರೆಸ್ಟ್ಲೆಸ್ ಆಗ್ತಿದ್ದಾವಂತೆ. ಸೊ ಅದೊಂದು ರೀಸನ್ ಹೇಳಿದ್ರು. ಸೊ ಅದಕ್ಕೆ ಇದನ್ನು ನೋಡ್ತಿದ್ದೀವಿ. ನೆಕ್ಸ್ಟ್ ಇನ್ನೊಂದು 5-10 minutes ಕೂತು ಹಿಂಗೆ ರೂಮ್ ಕಡೆ ಹೊರಡ್ತೀವಿ. ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಮಂದಾಲ್ಪಟ್ಟಿಗೆ ಹೋಗಬೇಕು. ಸೊ ಜೀಪ್ ಹೇಳಿದ್ದೀವಿ, ಜೀಪ್ ಹೇಳ್ತೀವಿ. ಆ್ಯಕ್ಚುಲಿ ಜೀಪ್ ಒಬ್ರ ಹತ್ರ ಮಾತಾಡಿದ್ವಿ, ಅವ್ರಿಗೆ ಇವತ್ತು ರಾತ್ರಿ ಮತ್ತೆ ಕನ್ಫರ್ಮ್ ಮಾಡಬೇಕಂತೆ. ಸೊ ನಾಳೆ ಬೆಳಗ್ಗೆ 5 ಗಂಟೆಗೆ ಅವ್ರು ಅಲ್ಲಿ ಸ್ಟೇ ಹತ್ರ ಬರ್ತಾರಂತೆ ಜೀಪು. ಸೊ ಡೈರೆಕ್ಟ್ ಸ್ಟೇಯಿಂದನೇ ಮಂಡಾಲ್ಪಟ್ಟಿ ತನಕ ಜೀಪಲ್ಲಿ ಹೋಗೋದು. ಅಲ್ಲಿ ಸನ್ರೈಸ್ ನೋಡಿಬಿಟ್ಟು ಮತ್ತೆ ಕೆಳಗೆ ಬರೋದು ಅಂತ ಅಂದ್ಕೊಂಡಿದ್ವಿ. ಸೊ ನೋಡೋಣ. ಥ್ಯಾಂಕ್ ಯು.